ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಬ್ರಹ್ಮ ಮುದ್ರೆ ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ. ಎಲ್ಲರೂ ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದು. ತುಂಬಾ ಒಳ್ಳೆ ಪ್ರಯೋಜನಗಳನ್ನ ನಾವು ಪಡ್ಕೊಳ್ಬಹುದು. ಬ್ರಹ್ಮ ಮುದ್ರೆಯನ್ನ ಯಾವ ರೀತಿ ಅಭ್ಯಾಸ ಮಾಡೋದು, ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈಗಾಗಲೇ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಮುದ್ರೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ತುಂಬಾ ಜನ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಕೂಡ ಹೇಳಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮ ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ಬ್ರಹ್ಮ ಮುದ್ರೆಯಿಂದ ನಮ್ಮ ಒಂದು ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ ಸ್ನೇಹಿತರೆ. ಬ್ರಹ್ಮ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮಲ್ಲಿ ಸಕಾರಾತ್ಮಕತೆ ಜಾಸ್ತಿ ಆಗುತ್ತೆ. ತುಂಬಾ ಡಿಪ್ರೆಷನ್, ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ, ಆಂಗ್ಸೈಟಿ ಇದೆ, ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರ್ತೀನಿ, ಬರೀ ನೆಗೆಟಿವ್ ಥಾಟ್ಸೇ ಬರುತ್ತೆ ಅನ್ನೋರು ರೆಗ್ಯುಲರ್ ಆಗಿ ಈ ಮುದ್ರೆಯನ್ನ ಅಭ್ಯಾಸ ಮಾಡಿದ್ರೆ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಟೋಗುತ್ತೆ ಸ್ನೇಹಿತರೆ. ನಮ್ಮಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಪ್ರಯೋಜನಕಾರಿ. ನಮ್ಮ ಹೊಟ್ಟೆಯ ಆರೋಗ್ಯವನ್ನ ಕಾಪಾಡುತ್ತೆ, ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡುತ್ತೆ. ಮಧುಮೇಹ ಇರೋರು ಇದನ್ನ ಅಭ್ಯಾಸ ಮಾಡಿ ತುಂಬಾನೇ ಒಳ್ಳೆ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ನಮ್ಮ ನರಮಂಡಲಕ್ಕೆ ತುಂಬಾನೇ ಒಳ್ಳೇದು. ಮತ್ತೆ ಕುತ್ತಿಗೆಯ ಭಾಗದ ನರಗಳಲ್ಲಿ ಸೆಳೆತ ಇರುತ್ತೆ ಅನ್ನೋರು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಕುತ್ತಿಗೆಯ ಭಾಗದ ಒಂದು ನೋವು ನಿವಾರಣೆ ಆಗತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಹಾಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆಗೂ ಕೂಡ ತುಂಬಾನೇ ಒಳ್ಳೇದು. ಹಾಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಾಗುತ್ತೆ. ಬ್ರಹ್ಮ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾರಿಗೆ ತುಂಬಾ ಪಿಂಪಲ್ಸ್ ಬರ್ತಾ ಇರುತ್ತೆ, ಸ್ಕಿನ್ನು ಪದೇ ಪದೇ ಪಿಂಪಲ್ಸ್ ಬರ್ತಾನೆ ಇರುತ್ತೆ, ಪಿಂಪಲ್ಸ್ ಕ್ಲಿಯರ್ ಆಗೋದೇ ಇಲ್ಲ ಅಂತವರು ಬ್ರಹ್ಮ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಪಿಂಪಲ್ಸ್ ಎಲ್ಲವೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಬ್ರಹ್ಮ ಮುದ್ರೆ ಯಾವ ರೀತಿ ಮಾಡೋದು ನೋಡಿ. ನಿಮ್ಮ ಹೆಬ್ಬೆರಳನ್ನ ಕಿರುಬೆರಳಿನ ಬುಡಕ್ಕೆ ಇಡಬೇಕು. ನಂತರ ಈ 4 ಬೆರಳುಗಳನ್ನ ಈ ರೀತಿ ಮಡಿಸ್ಬೇಕು. ಆದಿ ಮುದ್ರೆನ ಈ ರೀತಿ ಮಾಡ್ತೀವಿ. ಈ ಮುದ್ರೆಯನ್ನ ನೋಡಿ ಈ ರೀತಿ ಜಾಯಿನ್ ಮಾಡಿ ನಿಮ್ಮ ಹೊಕ್ಕಳಿನ ಭಾಗದಲ್ಲಿ ಈ ರೀತಿ ಇಟ್ಕೊಂಡ್ರೆ ಇದು ಬ್ರಹ್ಮ ಮುದ್ರೆ ಆಗುತ್ತೆ. ದಿನಕ್ಕೆ 45 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಬೆಳಗ್ಗೆ 15 ನಿಮಿಷ, ಸಂಜೆ 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಅಟ್ಲೀಸ್ಟ್ 20 ನಿಮಿಷನಾದ್ರೂ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ. ಈ ಮುದ್ರೆಯನ್ನ ಮಾಡ್ಬೇಕಾದ್ರೆ ಓಂಕಾರ ಪ್ರಾಣಾಯಾಮ ಅಥವಾ ಭ್ರಮರಿ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಮಾಡಿದ್ರೆ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ತುಂಬಾ ಭಯ ಇದೆ, ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೂ ಆಗೋದೇ ಇಲ್ಲ, ಮನಸ್ಸಿಗೆ ಶಾಂತಿ ಬೇಕು, ಯಾವಾಗ್ಲೂ ಶಾಂತವಾಗಿರ್ಬೇಕು ಅಂತ ಬಯಸೋರು ಬ್ರಹ್ಮ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ಇದು ನಮ್ಮ ಒಂದು ಮನಸ್ಸಿನ ಆರೋಗ್ಯಕ್ಕೆ, ನಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ಕೆಲವರು ತುಂಬಾ ಕೋಪ ಮಾಡ್ಕೊಳ್ತಿರ್ತಾರೆ, ತುಂಬಾ ಸಿಡಿಮಿಡಿ ಅಂತಿರ್ತಾರೆ, ಯಾವ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ, ತುಂಬಾ ಕಿರಿಕಿರಿ ಮಾಡ್ಕೊಳ್ತಿರ್ತಾರೆ. ಅಂಥವ್ರು ಅಭ್ಯಾಸ ಮಾಡಿದ್ರೆ ನಿಜವಾಗ್ಲೂ ಇದು ನಮ್ಮ ದೇಹ ಮತ್ತೆ ಮನಸ್ಸು ಎರಡನ್ನ ಕೂಡ ರಿಲ್ಯಾಕ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತ ಪ್ರಯೋಜನಗಳನ್ನ ಈ ಬ್ರಹ್ಮ ಮುದ್ರೆಯಿಂದ ನಾವು ಪಡ್ಕೊಳ್ಬಹುದು ಸ್ನೇಹಿತರೆ. ಬ್ರಹ್ಮ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಯಾರಿಗೆ ತುಂಬಾ ಕಫ ಇದೆ, ಕಫ ಜಾಸ್ತಿ ಆಗಿರುತ್ತಲ್ಲ ಅಂತ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ. ಹೊಟ್ಟೆಯ ಆರೋಗ್ಯವನ್ನ ಕೂಡ ಇದು ಕಾಪಾಡುತ್ತೆ, ಜೀರ್ಣಕ್ರಿಯೆಯನ್ನ ಕೂಡ ಇದು ವೃದ್ಧಿ ಮಾಡುತ್ತೆ, ಜೊತೆಗೆ ನರಮಂಡಲದ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ಮೆಡಿಟೇಷನ್ ಮಾಡ್ತಾ ಇದ್ರೆ, ಪ್ರಾಣಾಯಾಮ ಮಾಡ್ತಾ ಇದ್ರೆ ಅಂತ ಟೈಮಲ್ಲಿ ಬ್ರಹ್ಮ ಮುದ್ರೆಯನ್ನ ಅಭ್ಯಾಸ ಮಾಡಿ. ಖಂಡಿತವಾಗ್ಲೂ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಒಂದು ಮಾನಸಿಕ ಮತ್ತೆ ದೈಹಿಕ ಆರೋಗ್ಯದಲ್ಲಿ ಅದ್ಭುತ ಬದಲಾವಣೆಗಳು ಆಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.